ಮುಡಾ ಸೈಟ್ ವಿಚಾರದ ಬಳಿಕ ಸಿಎಂಗೆ ಈಗ ಒಂದ್ ರೀತಿ ಸಿಎಂ ಸ್ಥಾನದ ವಿಚಾರವಾಗಿ ಜಟಾಪಟಿ ಜೋರಾಗಿ ನಡೀತಾ ಇದೆ. ಖರ್ಗೆ ಕುಟುಂಬದ ಆರೋಪ ಮಾಡಿದಂತ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಎಂಬಿ ಪಾಟೀಲ್ ಆರೋಪವನ್ನ ಮಾಡಿದ್ದಾರೆ. ಹೇಗಿದೆ ಈ ಜಟಾಪಟಿ? ಈ ಸ್ಟೋರಿ ನೋಡಿ. ಚಾಣಕ್ಯ ರಾಷ್ಟ್ರೋತ್ಥಾನಕ್ಕೆ ಜಮೀನು ಕೊಟ್ಟಿದ್ದಕ್ಕೆ ಕಿಡಿ. ಜಮೀನು ಪಡೆದು ಶೆಡ್ ಗಿರಾಕಿ ಅಂದಿದ್ದು ಯಾರಿಗೆ? ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಜಮೀನನ್ನ ಕಾಂಗ್ರೆಸ್ ಸರ್ಕಾರ 5 ಎಕರೆಯ ಸಿಎಸ್ ಸೈಟ್ ಹಂಚಿಕೆ ಮಾಡಿತ್ತು. ಈ ವಿಚಾರವನ್ನ ಮುಂದಿಟ್ಟು ಖರ್ಗೆ ಕುಟುಂಬ ತನ್ನ ಪ್ರಭಾವ ಬಳಸಿ ಜಮೀನನ್ನ ಪಡೆದಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ರು. ಆದ್ರೆ ಇಂದು ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಹಾಗೆ ಮೈಸೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಕೈಗಾರಿಕೆಗೆ ಅಂತ ಮೈಸೂರಿನಲ್ಲಿ ಸೈಟ್ ಪಡೆದಿದ್ರು. ಆದ್ರೆ ಗೋಡಾನ್ಗೆ ಅಂತ ಪಡೆದಿರೋ ಜಾಗದಲ್ಲಿ 18 ವರ್ಷ ಆದ್ರೂ ಜಾಗವನ್ನ ಬಳಕೆ ಮಾಡಿಕೊಂಡಿಲ್ಲ. ಈ ಮೂಲಕ ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಆರೋಪವನ್ನ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾಡಿದ್ದಾರೆ. ಹಾಗೆ ಸಿಎಸ್ ಸೈಟ್ ಪಡೆದ ರಾಹುಲ್ ಖರ್ಗೆಗೆ ಮಾನದಂಡದ ಪ್ರಕಾರ ಅರ್ಹತೆ ಇದೆ. ಅವರು ಡಿಆರ್ಡಿಒ ಅವಾರ್ಡ್ಗೂ ಕೂಡ ಭಾಜನರಾಗಿದ್ದಾರೆ. ಅದಕ್ಕೆ ಅವರ ಟ್ರಸ್ಟ್ಗೆ ಜಾಗವನ್ನ ನೀಡಲಾಗಿದೆ. ಆದರೆ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಪಡೆದ ಜಾಗದಲ್ಲಿ ಒಂದು ಶೆಡ್ ಕಟ್ಟಲು ಕೂಡ ಸಾಧ್ಯವಾಗಿಲ್ಲ. ಇವರು ರಾಹುಲ್ ಖರ್ಗೆ ಬಗ್ಗೆ ಮಾತನಾಡ್ತಾರೆ ಅಂತ ಎಂಬಿ ಪಾಟೀಲ್ ಕಿಡಿಕಾರಿದ್ರು. ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್ ಇವ್ರಿಗೆ 18 ವರ್ಷನಾಗ ಒಂದು ಶೆಡ್ ಕಟ್ಟುವಂಥ ಯೋಗ್ಯತೆಯೂ ಇಲ್ಲ. ಪುಣ್ಯ ಒಂದು ಶೆಡ್ ಕಡುವಂಥ ಯೋಗ್ಯತೆಯೂ ಇಲ್ಲ. ಇವರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ. ನಾನು ತಿಳಿದಂಗೆ ಈ ನಾರಾಯಣಸ್ವಾಮಿ ಅವ್ರಿಗೆ ರಾಜಕೀಯ ಜನ್ಮ ಕೊಟ್ಟಂಥವ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಇವರಿಗೆ ರೈಲ್ವೆ ಅದು ಯೂಸರ್ಸ್ ಕಮಿಟಿ ಚೇರ್ಮನ್ ಮಾಡಿ ದೇಶ ತುಂಬ ಅಡ್ಡಾಡ್ಲಕ್ಕೆ ಹಚ್ಚಿ ಅವ್ರಿಗೆ ರೈಲ್ವೆ ಇದರಲ್ಲಿ ಒಂದು ಆಫೀಸು ಕೂಡ ಕೊಟ್ಟಿದ್ರು ಅಂತ ತಿಳ್ಕೊಂಡಿದ್ದೀನಿ. ತಮ್ಮ ಹುಳುಕ್ಕಿಷ್ಟಿದೆ ವಿನಾಕಾರಣ ಸುಮ್ಮನೆ ಅಪಾದನೆ ಮಾಡುವಂಥದ್ದು. ಅದು ಬಾಡಿಗೆ ಕೊಡ್ತಾರಂತ 5% ಕಟ್ಟಿ. ಒಂದು ಇವ್ರು ಈಗ ಶೇಲ್ಡಿಡ್ಗೆ ಅಪ್ಲೈ ಮಾಡ್ಯಾರ. ಇಷ್ಟು ಗೊತ್ತಿಲ್ಲ ಅವ್ರಿಗೆ. ವಿರೋಧ ಪಕ್ಷ ನಾಯಕರು 51% ಆಗಬೇಕು ವಿಧಾನ ಪರಿಷತ್ನಲ್ಲಿ. ನನ್ನಲ್ಲಿ ಭ್ರಷ್ಟಾಚಾರ ನಡೆಸಿದ ಹಣವಿಲ್ಲ, ಬಡವ ನಾನು, ಶೆಡ್ ಗಿರಾಕಿ ಎಂದಿದ್ದು ಸರಿ ಎಂದ ಛಲವಾದಿ ವ್ಯಂಗ್ಯ. ಖರ್ಗೆ ಹಾಗೂ ಕುಟುಂಬಸ್ಥರ ಬಗ್ಗೆ ಆರೋಪ ಮಾಡಿದ್ದ ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡಿ ಎಂಬಿ ಪಾಟೀಲ್ ಮಾತನಾಡಿದ್ದಾರೆ. ಅದೇ ಚಾಣಕ್ಯ ವಿವಿ ರಾಷ್ಟ್ರೋತ್ಥಾನ ಪರಿಷತ್ಗೆ ಜಮೀನು ಬಿಜೆಪಿ ಸರ್ಕಾರ ನೀಡಿದ್ದನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದ್ದಾರೆ. ಎಂಬಿ ಪಾಟೀಲ್ ಒಂದು ಹೆಜ್ಜೆ ಮುಂದೆ ಹೋಗಿ ಛಲವಾದಿ ನಾರಾಯಣಸ್ವಾಮಿಯನ್ನ ಶೆಡ್ ಗಿರಾಕಿ ಎಂದಿದ್ರು. ಇದಕ್ಕೆ ಛಲವಾದಿ ತಿರುಗೇಟನ ಕೊಟ್ಟಿದ್ದಾರೆ. ನಾನು ಧೂಳಿನಿಂದ ಬಂದವನು, ಸಾಮಾನ್ಯ ದಲಿತ ಕುಟುಂಬದಿಂದ ಬಂದ ನನ್ನನ್ನ ಶೆಡ್ ಗಿರಾಕಿ ಅನ್ನೋದ್ರಲ್ಲಿ ತಪ್ಪಿಲ್ಲ. ದೊಡ್ಡ ಶೆಡ್ ಕಟ್ಟಲು ನಾನು ಭ್ರಷ್ಟಾಚಾರ ಮಾಡಿಲ್ಲ. ನ್ಯಾಯಯುತ ಸಂಪಾದನೆಯಲ್ಲಿ ಸೈಟ್ ತೆಗೆದುಕೊಂಡಿದ್ದೇನೆ. ಯೋಗ್ಯತೆ ಬಂದಾಗ ಶೆಡ್ ಕಟ್ತೀನಿ. ಈಗಾಗಲೇ ಗೋಡನ್ ಕಾಮಗಾರಿ ನಡೀತಾ ಇದೆ. ಕಾನೂನಿನ ಪ್ರಕಾರನೇ ನಾನು ನಡೆದುಕೊಳ್ತೀನಿ ಅಂತ ಹೇಳಿದ್ರು. ಹಾಗೆ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಹಂಚಿಕೆಯಾದ ಸೈಟ್ ಹಿಂಪಡಿತೀವಿ ಅಂದಿರೋ ಎಂಬಿ ಪಾಟೀಲ್ ಹೇಳಿಕೆಗೆ ಸವಾಲು ಹಾಕಿದ ಛಲವಾದಿ ತಾಕತ್ತಿದ್ರೆ ವಾಪಸ್ ಪಡೀಲಿ, ನಮ್ಮ ಬಳಿ ಕಾನೂನಿದೆ ಅಂತ ಹೇಳಿದ್ದಾರೆ. ಶೆಡ್ ಗಿರಾಕಿ ಅಂತ ಹೇಳಿದ್ದಾರೆ. ಇವ್ರಿಗೊಂದು ಶೆಡ್ ಕಟ್ಟೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಎಸ್, ನನಗೆ ಯೋಗ್ಯತೆ ಇದ್ದಿದ್ರೆ, ನಾನು ಎಲ್ಲಾದರೂ ಲೂಟಿ ಮಾಡಿದ್ದಿದ್ರೆ, ನಾನು ಕೋಟ್ಯಾಧಿಪತಿ ಆಗಿದ್ದಿದ್ರೆ ಖಂಡಿತ ಅವ್ರು ಹೇಳೋದು ಸರಿ. ದೊಡ್ಡದಾಗಿ ನಾನೊಂದು 50 ಎಕರೆ ತಗೊಂಡು ಕಟ್ಬೋದಾಗಿತ್ತು. ನಾನು ಸದನದಲ್ಲಿ ನಿಂತು ಹೇಳಿದ್ದೀನಿ, ಅವರಿದ್ದರೋ ಇಲ್ಲ ಗೊತ್ತಿಲ್ಲ, ಐ ಕೇಮ್ ಫ್ರಮ್ ಎ ಡಸ್ಟ್ ಅಂತ ಹೇಳಿದ್ದೀನಿ. ನಾನು ಧೂಳಿನಿಂದ ಬಂದಿರೋನು. ನನಗೆ ಅಷ್ಟೆಲ್ಲ ಯೋಗ್ಯತೆಗಳು ಶ್ರೀಮಂತಿಕೆ ನನಗಿಲ್ಲ. ಆದರೆ ಇರಲಿ, ಅವ್ರು ಏನು ಬೇಕಾದ್ರೂ ಹೇಳಲಿ. ಅವ್ರು ನನ್ನ ಶೆಡ್ ಗಿರಾಕಿ ಅಂದಾಗ ನಾನು ಶೆಡ್ಡೇ ಕಟ್ಟಿರೋದಲ್ವಾ, ಅದರಿಂದ ಅವ್ರು ನನ್ನ ಶೆಡ್ ಗಿರಾಕಿ ಅಂತಂದ್ರೆ ತಪ್ಪೇನಿದೆ? ಸೈಟ್ ಜಟಾಪಟಿಯನ್ನು ಕೂಡ ಮುಂದುವರೆದಿದೆ. ಕಾನೂನು ಮೀರಿ ಸೈಟ್ ಹಂಚಿಕೆಯಾಗಿದ್ದು ಇದನ್ನ ಬಿಚ್ಚಿಡುವುದಾಗಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಹಾಗೆ ಬಿಜೆಪಿ ಅಕ್ರಮವನ್ನ ಮತ್ತಷ್ಟು ಬಿಚ್ಚಿಡುವುದಾಗಿ ಎಂಬಿ ಪಾಟೀಲ್ ಕೂಡ ಸವಾಲು ಹಾಕಿದ್ದಾರೆ. ಮುಂದೆ ಸೈಟ್ ಜಟಾಪಟಿ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ